ಜಿಲ್ಲೆಯ ಹಲವೆಡೆ ಮಳೆರಾಯನ ಅಬ್ಬರ ಹೆಚ್ಚಾಗಿದೆ. ಗದಗ, ಶಿರಹಟ್ಟಿ, ನರಗುಂದ ಭಾಗದಲ್ಲಿ ಸುರಿದಂತಹ ಮಳೆ, ಹೀಗಾಗಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮಳೆಯ ಅವಾಂತರಕ್ಕೆ ಶಿರೋಳದಲ್ಲಿ ಧರೆಗುರುಳಿದ ಕಂಬಗಳು, ಇನ್ನು ಗ್ರಾಮದ ದ್ಯಾಮವ್ವ ಗುಡಿ ಬಳಿ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಇನ್ನು ವಿದ್ಯುತ್ ಸ್ಥಗಿತಗೊಂಡಿದ್ದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅದೃಷ್ಟವಶಾತ್. ಇನ್ನು ಗ್ರಾಮದ ಕೆಲ ಮನೆಗಳ ಚಾವಣಿ ಕೂಡ ಜಖಮಾಗಿರುವಂತಹ ಘಟನೆ ನಡೆದಿದೆ ಗದಗದಲ್ಲಿ. ಹಾಗೆ ತಗ್ಗು ಪ್ರದೇಶದ ಮನೆಗಳ ಒಳಗೆ ಮಳೆ ನೀರು ನುಗ್ಗಿರುವಂತಹ ಘಟನೆ ಕೂಡ ನಡೆದಿದೆ. ಇನ್ನು ಮಾಹಿತಿ ಪ್ರಕಾರ ಶಿರಹಟ್ಟಿ ಹೊರವಲಯದಲ್ಲಿ ಸಿಡಿಲಿಗೆ ಒಂದು ಕುರಿಮರಿ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿದೆ. ಗದಗ ಜಿಲ್ಲೆಯ ಹಲವೆಡೆ ಒಂದು ಕಡೆ ವರುಣನ ಅಬ್ಬರ ಹೆಚ್ಚಾಗಿದ್ರೆ ಮತ್ತೊಂದು ಕಡೆ ಅವಾಂತರಗಳ ಸರಮಾಲೆ ಕೂಡ ಹೆಚ್ಚಾಗ್ತಾ ಇದೆ. ಗದಗ, ಶಿರಹಟ್ಟಿ, ನರಗುಂದದಲ್ಲಿ ಒಂದು ಭಾಗದಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳಿವೆ, ಮತ್ತೊಂದು ಕಡೆ ಮೇಲ್ಚಾವಣಿ ಸಂಪೂರ್ಣವಾಗಿ ಜಖಂಗೊಂಡಿದೆ. ಇನ್ನು ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರುವಂತಹ ಘಟನೆ ನಡೆದಿದೆ. ಕಳೆದ ಒಂದು ವಾರದಿಂದ ರಾಜ್ಯದ ಹಲವೆಡೆ ವರುಣನ ಆಗಮನವಾಗಿದೆ. ಸೊ ಹೀಗಾಗಿ ರೈತರ ಮೊಗದಲ್ಲಿ ಒಂದು ಕಡೆ ಸಂತಸ, ಮತ್ತೊಂದು ಕಡೆ ಅವಾಂತರಗಳಿಂದ ಬೇಸರ ಕೂಡ ಹೌದು. ಸೊ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಬರೀ ಮಳೆ ಆಗ್ತಾ ಇಲ್ಲ, ಗುಡುಗು, ಸಿಡಿಲು ಹಾಗೆ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರೋದ್ರಿಂದ ಅವಾಂತರಗಳು ಹೆಚ್ಚಾಗಿ ಸೃಷ್ಟಿಯಾಗ್ತಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.